ಬಂದ್ಮೇಲೆ 3 ದಿನ ಆದ್ಮೇಲೆ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋದ ಕೆಳಗೆ ಬರ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಹಾಗೆ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಮಾತೆರೆಗ್ಲೇ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಊರಿಗೆ ಬಂದು 3 ದಿನ ಆಯ್ತು. 3 ದಿನ ಆದ್ಮೇಲೆ ನಾವು ಅಮ್ಮನ ಮನೆಗೆ ಹೊರಟಿದೀವಿ, ಅಂದ್ರೆ ಉಡುಪಿಗೆ ಹೋಗ್ತಾ ಇದೀವಿ. ಇಲ್ಲಿ 3 ದಿನ ಶಿವರಾತ್ರಿ ಪ್ರೋಗ್ರಾಮ್ ಇತ್ತು. ನಾವು ಹೋಗ್ತಾ ಇರೋದು ಮಂಗಳವಾರನೂ ಇಲ್ಲಿ ಪೂಜೆ ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಇದ್ವು. ನಾವು ಎಷ್ಟೇ ಬೇಗ ಬರಬೇಕು ಪೂಜೆಗಂತ ಅನ್ಕೊಂಡ್ರು ಬರ್ಬೇಕಾದ್ರೇನೆ ಲೇಟ್ ಆಯ್ತು. ಆಲ್ಮೋಸ್ಟ್ 12 ಗಂಟೆ ಆಗಿತ್ತು ನಾವು ಬರ್ಬೇಕಾದ್ರೆ. ಅಷ್ಟೊತ್ತಿಗೆ ಮಧ್ಯಾಹ್ನದ ಪೂಜೆ ಎಲ್ಲ ಮುಗ್ದು ಆಲ್ರೆಡಿ ಅನ್ನ ಸಂತರ್ಪಣೆ ಸ್ಟಾರ್ಟ್ ಆಗಿತ್ತು. ಅಮ್ಮನವರೆಲ್ಲ ವೆಯ್ಟ್ ಮಾಡ್ತಾ ಇದ್ರು ನಾವು ಬರ್ತೀವಂತ. ಹಾಗೆ ನಮಗೆ ಲೇಟ್ ಆಗುತ್ತೆ ಅಂತ ನಾನೇ ನೀವು ಹೊರಡಿ ಅಂತ ಅಂದೆ. ಹಾಗಾಗಿ ನಾವು ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಬಂದ್ವಿ. ನಮ್ಮ ಮಿನಿ ಮೇಡಮ್ ಅವರನ್ನ ಎಲ್ಲರೂ ಮಾತಾಡಿಸ್ತಾ ಇದ್ರು. ನಾವು ಬಂದು ಪ್ರಸಾದ ಎಲ್ಲ ತಗೊಂಡು ಇಲ್ಲಿ ರಿಲೇಟಿವ್ಸ್ ಎಲ್ಲ ಸಿಕ್ಕಿದ್ರು. ಹಾಗೆ ಅವ್ರ ಹತ್ರ ಮಾತಾಡ್ತಾ ಇದ್ವಿ. ನಂತರ ನಾವಿಲ್ಲಿ ಊಟಕ್ಕೆ ಬಂದ್ವಿ. ಇವಳಂತೂ ಊಟ ಮಾಡೋದಕ್ಕೆ ಬಿಡ್ತಾನೇ ಇರಲಿಲ್ಲ. ಅದಕ್ಕೆ ಮತ್ತೆ ನಮ್ಮ ಕರ್ಕೊಂಡೋಗಿ ಅವರಿಗೆ ಬೇರೆನೆ ಊಟ ಕೊಟ್ಟರು. ಊಟ ಅಂತೂ ತುಂಬಾ ರುಚಿಯಾಗಿತ್ತು. ನನಗೆ ನಮ್ಮ ಊರಿನ ದೇವಸ್ಥಾನದ ಊಟ ಅಂದರೆ ತುಂಬಾ ಇಷ್ಟ. ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಇಲ್ಲಿನ ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲೆಲ್ಲ ಕಸಿನ್ಸ್ ಎಲ್ಲ ಸಿಕ್ಕಿದ್ರು. ಹಾಗೆ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ತುಂಬ ದಿನ ಆದಮೇಲೆ ಸಿಕ್ಕಾವಾಗ ಏನಾದರೂ ಇರುತ್ತೆ ಮಾತಾಡೋದು. ಹಾಗೆ ದೇವಸ್ಥಾನದಿಂದ ಮತ್ತೆ ನಾವು ಮನೆಗೆ ಹೊರಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆಮೇಲೆ ನಮಗೆ ಸ್ವಲ್ಪ ಉಡುಪಿ ಹೋಗೋದಿತ್ತು. ಉಡುಪಿ ಗೀತಾಂಜಲಿ ಸಿಲ್ಕ್ಗೆ ಹೋಗಬೇಕಿತ್ತು. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಉಡುಪಿನಲ್ಲಿರೋರಿಗೆ ಗೀತಾಂಜಲಿ ಸಿಲ್ಕ್. ಇಲ್ಲಿ ಮಗಳಿಗೆ ಒಂದು ಡ್ರೆಸ್ ತಗೋಬೇಕಿತ್ತು. ಅಂದರೆ ನನ್ನ ಸಾರಿಗೆ ಮ್ಯಾಚ್ ಆಗೋ ರೀತಿ ಅವಳಿಗೊಂದು ಡ್ರೆಸ್ ಬೇಕಿತ್ತು. ಇದನ್ನು ತಗೊಳ್ಳೋದಕ್ಕಂತ ಬಂದ್ವಿ. ಇವಳಂತೂ ಇಲ್ಲಿ ಓಡ್ತಾ ಇದ್ದಾಳೆ, ಸಿಗ್ತಾನೇ ಇರಲಿಲ್ಲ. ಇಲ್ಲಿ ತುಂಬಾನೇ ಚೆನ್ನಾಗಿರೋ ಮಕ್ಕಳ ಡ್ರೆಸ್ ಕಲೆಕ್ಷನ್ ಎಲ್ಲ ಇತ್ತು. ಆಮೇಲೆ ರೇಟು ಅಷ್ಟೇ ರೀಸನೇಬಲ್ ಆಗಿತ್ತು. ಇದು ಎಲ್ಲಿ ಬರುತ್ತೆ ಅಂದ್ರೆ ಉಡುಪಿ ಕೃಷ್ಣ ಮಠ ಏನಿದೆ ಅಲ್ಲಿಗೆ ತುಂಬಾನೇ ಹತ್ರ ಇದೆ ಈ ಶಾಪ್. ಉಡುಪಿ ಆಭರಣ ಜ್ಯುವೆಲರ್ಸ್ ಇದೆ ಅಲ್ವಾ, ಅದ್ರ ಪಕ್ಕನೇ ಇರೋದು. ಅಲ್ಲಿಂದ ನಾವು ಉಡುಪಿಯ ಇನ್ನೊಂದು ಫೇಮಸ್ ಹೋಟೆಲ್ಗೆ ಬಂದ್ವಿ. ಅಂದ್ರೆ ಇದು ಮಸಾಲೆ ದೋಸೆಗೆ ತುಂಬಾನೇ ಫೇಮಸ್ ಆಗಿರುವಂತ ಹೋಟೆಲ್ ತ್ರಿವೇಣಿ ಅಂತ. ಇದನ್ನು ಅಷ್ಟೇ ಕೃಷ್ಣ ಮಠದ ಮೇನ್ ಎಂಟ್ರೆನ್ಸ್ ದ್ವಾರ ಏನಿದೆ ಅಲ್ಲಿಂದ ಒಂದು 200 ಮೀಟರ್ ಅಷ್ಟು ದೂರದಲ್ಲಿ ಇದೆ ಈ ಹೋಟೆಲ್. ಆಮೇಲೆ ಇದು ಪ್ಯೂರ್ ವೆಜ್ ಹೋಟೆಲ್. ಇಲ್ಲಿ ಮಸಾಲೆ ದೋಸೆ ತುಂಬಾ ಚೆನ್ನಾಗಿರುತ್ತೆ. ನಾನು ಪ್ರೆಗ್ನೆಂಟ್ ಇರ್ಬೇಕಾದ್ರೂ ಅಷ್ಟೇ ನಂಗೆ ಇಲ್ಲಿನ ಮಸಾಲೆ ದೋಸೆ ತಿನ್ಬೇಕು ಅಂತ ತುಂಬಾನೇ ಆಸೆ ಆಗಿತ್ತು. ನಾವು ಇಲ್ಲಿಗೆ ಮಸಾಲೆ ದೋಸೆ ತಿನ್ನೋದಿಕ್ಕಂತ ಬಂದ್ವಿ. ಆದ್ರೆ ಅದೇ ದಿನ ನೈಟ್ ನನಗೆ ಡೆಲಿವರಿ ಆಯ್ತು. ನೋಡಿ ಎಷ್ಟು ದೊಡ್ಡ ಮಸಾಲೆ ದೋಸೆ. ಈ ದಿನನೂ ಪುರ್ಸೋತೆ ಇರ್ಲಿಲ್ಲ. ಅಲ್ಲಿಂದ ಮತ್ತೆ ಮನೆಗೆ ಹೋದ್ವಿ. ಆಮೇಲೆ ಹಸ್ಬೆಂಡ್ ನಮ್ಮನ್ನ ಮನೆಗೆ ಬಿಟ್ರು, ಅವರು ಮ್ಯಾಂಗ್ಳೂರಿಗೆ ಹೊರಟ್ರು. ನಾವು ಅಲ್ಲಿಂದ ಮತ್ತೆ ದೇವಸ್ಥಾನಕ್ಕೆ ಬಂದ್ವಿ. ಅಂದ್ರೆ ಬೆಳಗ್ಗೆ ಬಂದಿದ್ವಲ್ಲ ಅಲ್ಲಿಗೆ ಬಂದ್ರಿ. ಇಲ್ಲಿ ಈ ತರ ಸುತ್ತು ಬಲಿ ಎಲ್ಲ ಆಗ್ತಾ ಇತ್ತು. ಆಮೇಲೆ ಇಲ್ಲಿ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳೆಲ್ಲ ಆಗ್ತಾ ಇದ್ವು. ಹಾಗೆ ಇಲ್ಲಿ ಮಕ್ಕಳ ಭರತನಾಟ್ಯನೂ ಇತ್ತು. ಆವಾಗ ನನ್ನ ಮಗಳು ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ಲು. ಅವಳ ಡ್ಯಾನ್ಸ್ನ ವಿಡಿಯೋ ಎಲ್ಲ ನಾನು ಮುಂದೆ ಹಾಕಿದ್ದೀನಿ ನೋಡಿ. ಅವಳಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರೆ ಎಲ್ಲರೂ ಅವಳನ್ನೇ ನೋಡ್ತಾ ಇದ್ರು. ಅಲ್ಲಿ ಭರತನಾಟ್ಯ ಪ್ರೋಗ್ರಾಮ್ ಏನಾಗಿತ್ತು ಅದನ್ನ ಬಿಟ್ಟು ಎಲ್ಲ ಇವಳನ್ನೇ ನೋಡ್ತಾ ಇದ್ರು. ಎಲ್ಲರೂ ಬಂದು ಆಮೇಲೆ ಇವಳನ್ನ ಮಾತಾಡಿಸ್ತಾ ಇದ್ರು, ಮಗುಗೆ ದೃಷ್ಟಿ ತೆಗೀರಿ ಅಂತ.
ರಾತ್ರಿ ಪೂಜೆ ಎಲ್ಲ ಮುಗಿದ್ಮೇಲೆ ನಾವಿಲ್ಲಿ ಪ್ರಸಾದ ತಗೊಳ್ಳೋದಿಕ್ಕೆ ಅಂತ ಬಂದ್ವಿ. ಮತ್ತೆ ಅಲ್ಲಿ ರಾತ್ರಿನೂ ಊಟ ಎಲ್ಲ ಇತ್ತು. ಊಟ ಎಲ್ಲ ಮುಗ್ದು ನಾವು ಮನೆಗೆ ಹೊರಡ್ಬೇಕಾದ್ರೆ ಆಲ್ಮೋಸ್ಟ್ 11:45 12 ಆಗಿತ್ತು. ಸೊ ಇದಾಗಿತ್ತು ಒಂದು ಪುಟ್ಟ ವ್ಲಾಗ್. ನಿಮಗೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋದ ಕೆಳಗೆ ಬರ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬಾಯ್.